ಇದು ಮಾಸ್ತಿ ಅಮ್ಮ ಅಂತೇಳಿ ಮೂಕಾಂಬಿಕೆ ಅಮ್ಮನವ್ರು ಕಾವಲ್ ದೇವತೆ. ಇಲ್ಲಿ ಕೊಲ್ಲೂರಿನ ಕ್ಷೇತ್ರ ಪಾಲಕರು ಮತ್ತೆ ಹುಲಿರಾವು ಭೂತರಾಯ ಆ ಕಡೆ. ಇಲ್ಲಿ ಕುರಿ ಕೋಳಿ ಎಲ್ಲ ಮನೆಗೆ ಬಲಿ ಕೊಡ್ತಾರೆ, ಆ ಸ್ಥಳದಲ್ಲಿ ಕೊಡ್ತಾರೆ. ನೋಡಿ ಇಲ್ಲೆಲ್ಲ ಬರ್ತಾರೆ ನೋಡಿ, ಈ ತರ ಇದೆ ನೋಡಿ. ಆ ಕಡೆ ಲೆಫ್ಟ್ ಸೈಡ್ ಹೋದ್ರೆ ಗೋವಾ, ರೈಟ್ ಸೈಡ್ ಹೋದ್ರೆ ಮಂಗಳೂರು. ಗೈಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೈಸ್ ನಾನಿವತ್ತು ಮಂಗಳೂರಿನಿಂದ ಶಿವಮೊಗ್ಗಕ್ಕೆ ಸೋಲೋ ರೈಡ್ ಮಾಡ್ತಾ ಇದ್ದೇನೆ. ಸೊ ಇವಾಗ ನಾನು ನನ್ನ ರೂಮ್ ಹತ್ರ ಇದ್ದೇನೆ, ಬೋಂದೆಲ್ ಹತ್ರ ಇದ್ದೇನೆ. ಸೊ ಇಲ್ಲಿಂದ ಈಗ ಸಮಯ ಬಂದ್ಬಿಟ್ಟು 2:30 ಆಗಿದೆ. ಸೊ 2:30ಗೆ ಹೊರಡ್ತೇನೆ. ಸೊ ಹೋಗುವಾಗ ನಿಮಗೆ ಮರವಂತೆ ಬೀಚನ್ನು ತೋರಿಸ್ತೇನೆ. ಸೊ ಇದೊಂದು ಬ್ಯೂಟಿಫುಲ್ ಆದಂತಹ ಬೀಚ್. ಹಾಗೆಯೇ ಕೊಲ್ಲೂರು ದೇವಸ್ಥಾನದ ಹತ್ತಿರ ಒಂದು ಮಾಸ್ತಿ ಕಟ್ಟೆ ಅಂತ ಇದೆ, ಅದನ್ನು ಕೂಡ ತೋರಿಸ್ತೇನೆ. ಸೊ ಬನ್ನಿ, ನಾನಿನ್ನು ನಿಮಗೆ ಮರವಂತೆ ಬೀಚ್ ಹತ್ರ ಸಿಗ್ತೇನೆ. ಗೈಸ್ ನಾನಿವಾಗ ಫೈನಲಿ ಮರವಂತೆ ಬೀಚ್ಗೆ ರೀಚ್ ಆದೆ. ಸಮಯ ಬಂದ್ಬಿಟ್ಟು 4:49 ಆಯಿತು. ಮಂಗಳೂರಿಂದ ಹೊರಟಿದ್ದು 3 ಗಂಟೆಗೆ. ಸೊ ಮಂಗಳೂರಿನಿಂದ ಸುಮಾರು 106 ಕಿಲೋಮೀಟರ್ ಇದೆ. ಈ ಮರವಂತೆ ಬೀಚ್ ನಮಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇದೊಂದು ಬೀಚ್ ಸ್ಪೆಷಲ್, ಒಂದು ನನ್ನ ಫೇವರೆಟ್ ಬೀಚ್ ಇದು ಒಂದು ಮರವಂತೆ ಬೀಚ್. ಮತ್ತೊಂದು ನಮ್ಮ ಸಸಿಹಿತ್ಲು ಬೀಚ್. ಇದು ಒಂದು ಟಾಪ್ ಬೀಚ್ ಅಂತ ಹೇಳ್ಬೋದು. ಈ ಬೀಚ್ ಯಾವತ್ತ ಇದೆ ಅಂದ್ರೆ, ಇಲ್ಲಿ ಪಕ್ಕದಲ್ಲಿ ನ್ಯಾಷನಲ್ ಹೈವೇ ಇದೆ. ನ್ಯಾಷನಲ್ ಹೈವೇ 66, ಇದರ ಪಕ್ಕದಲ್ಲೇ ಬೀಚ್ ಇರೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ. ಇದು ಈ ರೋಡ್ ಸೈಡ್ ಎಲ್ಲ ಗಾಡಿಗಳೆಲ್ಲ ನಿಂತಿದೆ. ಇದು ಫಿಶ್ ಗಾಡಿ ಎಲ್ಲ ಇದೆ ಇಲ್ಲಿ ನೋಡಿ. ಕಂಟೈನರ್ ಕೂಡ ಇದೆ, ಟ್ಯಾಂಕರ್ ಇದೆ ನೋಡಿ. ಇದು NH 66. ಇಲ್ಲಿ ನೋಡಿ, ಈ ಕಡೆ ಹೋಗೋದಂದ್ರೆ ಗೋವಾಕ್ಕೆ ಹೋಗುವ ರೋಡ್ ಇದು. ಇಲ್ಲಿ ತುಂಬಾ ಜನ ಹೋಗುವವರು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ. ಸೊ ನೀವು ಕೂಡ ಬನ್ನಿ ನೋಡಿ. ಅಲ್ಲಿ ಎಲ್ಲ ಕಲ್ಲು ರಾಶಿ ಹಾಕಿದ್ದಾರೆ, ಬನ್ನಿ ಅಲ್ಲಿಗೆ ಹೋಗುವ. ಇಲ್ಲಿ ಒಂದು ಬೋರ್ಡ್ ಸಹ ಹಾಕಿದ್ದಾರೆ, ಎಚ್ಚರಿಕೆ ಆಳ ಸಮುದ್ರ ಇರುವುದರಿಂದ ಪ್ರವಾಸಿಗರು ಯಾರು ನೀರಿಗೆ ಇಳಿಯಬಾರದು. ಪ್ರಕಟಣೆ ಗಂಗೊಳ್ಳಿ ಪೊಲೀಸ್ ಠಾಣೆ. ಸೊ ನೋಡಿ, ಇಲ್ಲಿ ಇಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ಬೋದು. ಇಲ್ಲಿ ಯಾರು ಇಲ್ಲ, ಆದ ಕಾರಣ ನಾನು ಇಲ್ಲಿಗೆ ಬಂದದ್ದು. ನೋಡಿ ಆ ಕಡೆ ಎಲ್ಲ ಇದ್ದಾರೆ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಯಾರಿಲ್ಲ, ನಾನು ಮಾತ್ರ ಇರುದು, ಇಲ್ಲಿ ಯಾರು ಇಲ್ಲ ನೋಡಿ. ಸೊ ಇದೊಂದು ಸೂಪರ್ ಬೀಚ್ ಮಾರೆ. ಎಂತ ಬೀಚ್ ಅಂದ್ರೆ ನಂಗೆ ತುಂಬಾ ಲೈಕ್ ಆಯ್ತು ಈ ಬೀಚ್. ಅಲ್ಲಲ್ಲಿ ಕಲ್ಲು ರಾಶಿ ಹಾಕಿದೆ. ಇದೆಷ್ಟು ದೂರ ಉಂಟು ಅಂತ ಗೊತ್ತಿಲ್ಲ, ಹೀಗೆ ಕಲ್ಲಿನ ರಾಶಿ. ಇಲ್ಲಿಂದ ನಾವು ಹತ್ತಿರದಿಂದ ನೋಡ್ಬೋದು. ನಾಯಿ ಕೂಡ ಬರ್ತಿದೆ. ಹಾಯ್ 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 ಹಾಯ್, ಹೌ ಆರ್ ಯು? ನಾಯಿ ಓಡಿತು. ಬನ್ನಿ ಅಲ್ಲಿಗೆ ಹೋಗುವ. ಈ ಸಮುದ್ರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಯಾರನ್ನು ಬಿಡುದಿಲ್ಲ ಅಂತ ಕಾಣಿಸುತ್ತೆ. ಯಾರು ಸ್ನಾನ ಮಾಡ್ತಾ ಇಲ್ಲ. ಅಲ್ಲಿ ಒಬ್ರು ಸ್ನಾನ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಜೂಮ್ ಆಗ್ತೀನಿ ನೋಡಿ, ನಿಮಗೆ ಕಾಣ್ತದೆಲ್ಲ ಗೊತ್ತಿಲ್ಲ ನೋಡಿ, ಸ್ನಾನ ಮಾಡ್ತಾ ಇದ್ದಾರೆ. ಸೊ ಇದು ಬರೀ ಡೇಂಜರ್ ಅಂತೆ ಇಲ್ಲಿ ಸ್ನಾನ ಮಾಡೋದು. ಇದು ತುಂಬಾ ಡೀಪ್ ಇದೆ ಅಂತ ಹೇಳ್ತಾರೆ. ಇಲ್ಲೊಂದು ನಾಯಿ ಉಂಟು ನೋಡಿ, ಬ್ಲ್ಯಾಕ್. ಹಾಯ್, ದೂರ ಹೋಗ್ತಿ, ಚಾಯ್ತಾ? ಸೊ ಬನ್ನಿ ಬನ್ನಿ ಬನ್ನಿ, ಸಮುದ್ರ ನಮ್ಮನ್ನು ಕರೀತಾ ಇದೆ. ಅಲ್ಲೇ ನೋಡಿ, ವಾವ್. ಫಸ್ಟ್ ಟೈಮ್ ಬಂದದಾಯ್ತಾ ಈ ಬೀಚಿಗೆ. ತುಂಬಾ ಅಂದ್ರೆ ತುಂಬಾ ನಂಗೆ ಲೈಕ್ ಆಯ್ತು. ನನ್ನ ಫೇವ್ರೆಟ್ ಬೀಚ್ ಆಯ್ತು ಇದು ನೋಡಿ. ಇಲ್ಲೆಲ್ಲ ರಾಶಿ ಹಾಕಿದ್ದಾರೆ ನೋಡಿ. ವಾವ್, ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಸ್ವಲ್ಪ ರಿಸ್ಕ್. ನೋಡಿ ಇಲ್ಲೆಲ್ಲ ಬರ್ತಾರೆ ನೋಡಿ, ಈ ತರ ಇದೆ ನೋಡಿ.
ಆ ಕಡೆ ಲೆಫ್ಟ್ ಸೈಡ್ ಹೋದ್ರೆ ಗೋವಾ, ರೈಟ್ ಸೈಡ್ ಹೋದ್ರೆ ಮಂಗಳೂರು. ನೋಡಿ ವಾವ್, ವ್ಯೂ ಸಖತ್ತಾಗಿದೆ ಅಲ್ಲ. ನೋಡಿ ಅಲ್ಲಲ್ಲಿದೆ ಅಂತ ಪಾಯಿಂಟ್ ಇದೆ ನೋಡಿ, ಎಲ್ಲರೂ ಬಂದು ಹೋಗ್ತಾರೆ. ಗೈಸ್, ಈ ಬೀಚಿನ ಸ್ಪೆಷಲ್ ಏನಂದ್ರೆ, ಒಂದು ಕಡೆ ಬೀಚ್ ಆದ್ರೆ ಇನ್ನೊಂದು ಕಡೆ ನದಿ ಹರಿತಾ ಇದೆ, ಸೌಪರ್ಣಿಕ ನದಿ ಹರಿತಾ ಇದೆ. ಸೊ ಬನ್ನಿ, ನಾನು ಹೆಲ್ಮೆಟ್ಗೆ ಲಾಕ್ ಕೂಡ ಹಾಕ್ಲಿಲ್ಲ. ಹೆಲ್ಮೆಟ್ ಉಂಟಾ ಇಲ್ವ ಅಂತ ಗೊತ್ತಿಲ್ಲ. ಇದೆ ಹೆಲ್ಮೆಟ್ ನೋಡಿ, ನಾನು ಲಾಕ್ ಹಾಕಿಲ್ಲ, ಸೀದಾ ಬಂದದೆ. ಅಲ್ಲಿ ನಡ್ಕೊಂಡು ಹೋಗೋದೇ ಏನೋ ಒಂದು ಮಜಾ ಆಗುತ್ತೆ. ಅಲ್ಲಿ ನೋಡಿ ಫೋಟೋ ಶೂಟ್ ಆಗ್ತಾ ಇದೆ ನೋಡಿ. ಗೈಸ್, ಇಲ್ಲಿಂದ ನಾನು ಕೊಳ್ಳೂರಿಗೆ ಇನ್ನು ಹೋಗ್ಬೇಕು. ಕೊಳ್ಳೂರಿಗೆ ಇನ್ನು ಸುಮಾರು 35 ಕಿಲೋಮೀಟರ್ ಇದೆ. ಸಮಯ ಬಂದ್ಬಿಟ್ಟು 5 ಗಂಟೆ ಆಯ್ತು. ಸೊ ನಾನು ನಿಮಗೆ ಕೊಳ್ಳೂರ್ ಹತ್ರ ಸಿಗ್ತೇನೆ. ಕೊಳ್ಳೂರ್ ಹತ್ರ ಒಂದು ಪ್ಲೇಸ್ ತೋರಿಸ್ತೇನೆ ಅಂತ ಹೇಳಿದೆ ಅಲ್ಲ, ನಮ್ಮ ಮಾಸ್ತಿಕಟ್ಟೆ ದ್ವಾರದ ಹತ್ರ. ಸೊ ಬನ್ನಿ, ಹಳ್ಳಿ ಸಿಗುವ ಇನ್ನು. ನಾನಿವಾಗ ಇಲ್ಲಿಗೆ ಕೊಳ್ಳೂರಿಗೆ ರೀಚ್ ಆದೆ. ಇಲ್ಲಿ ಮಹಾದ್ವಾರದ ಹತ್ರ ಇದ್ದೇನೆ. ಸ್ವಲ್ಪ ಲೇಟ್ ಆಯ್ತು ಇಲ್ಲಿಗೆ ಬರುವಾಗ, 6 ಕಾಲ್ ಆಗಿದೆ ಸಮಯ, ಸ್ವಲ್ಪ ರಾತ್ರಿ ಆಗಿದೆ. ಸೊ ನಾನಿವಾಗ ಇಲ್ಲಿ ನಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಒಂದು ಕೊಳ್ಳೂರಿಗೆ ಹೋಗುವಾಗ ನಮಗೆ ಫಸ್ಟ್ ದ್ವಾರ ಸಿಗುತ್ತೆ. ಅದರ ಪಕ್ಕನೆ ಒಂದು 100 ಮೀಟರ್ ಡಿಸ್ಟೆನ್ಸ್ ಹತ್ರ ನಮಗೆ ಈ ಮಾಸಿಯಮ್ಮ ಅವನು ಕಾಣಲಿಕ್ಕೆ ಸಿಗ್ತದೆ. ಕೊಳ್ಳೂರಿಗೆ ಬರೋರು ಪ್ರತಿಯೊಬ್ಬರು ಇಲ್ಲಿಗೆ ಬಂದೇ ಹೋಗ್ತಾರೆ, ಅಥವಾ ಗಾಡಿಯಲ್ಲಿ ಆ ಕಡೆ ಈ ಕಡೆ ಹೋಗುವವರು ಇಲ್ಲಿಗೆ ಬಂದು ಹೋಗ್ತಾರೆ. ನೋಡಿ ಇಲ್ಲಿ ಬನ್ನಿ, ಇದರ ಹಿಸ್ಟ್ರಿಯನ್ನು ಕೇಳುವ ಅವರ ಜೊತೆ ನಾನು ನಿಮಗೆ ಕೇಳಿ ನಿಮಗೆ ತಿಳಿಸ್ತೇನೆ. ಇದು ಮಾಸ್ತಿ ಅಮ್ಮ ಅಂತೇಳಿ, ಮೂಕಾಂಬಿಕೆ ಅಮ್ಮನವ್ರು ಕಾವಲ್ ದೇವತೆ. ಇಲ್ಲಿ ಕೊಲ್ಲೂರಿನ ಕ್ಷೇತ್ರ ಪಾಲಕರು. ಇಲ್ಲಿ ಊರಿನವರೆಲ್ಲ ಚುಟ್ಟಿ ಬರಿ ಮಾಸ್ತಿ ಅಮ್ಮ ಅಂತೇಳಿ ಹೇಳುದು. ಕ್ಷೇತ್ರ ಪಾಲಕರು ಇವರು, ಮೂಕಾಂಬಿಕೆ ಅಮ್ಮನವ್ರು ಕಾವಲ್ ದೇವತೆ. ಇಲ್ಲಿ ಅಂದ್ರೆ ಅಮ್ಮನವ್ರಿಗೆ ಗುಡಿ ಗೋಪುರ ಏನು ಮಾಡ್ಲಿಕ್ಕಿಲ್ಲ, ಹೀಗೆ ಇರ್ಬೇಕು. ಇಲ್ಲಿ ಮಾಸ್ತಿ ಅಮ್ಮನೇ ಮುಖ್ಯ. ಹಾಗೆ ಅಮ್ಮನವ್ರ ಪರಿವಾರ, ಇಲ್ಲಿ 77 ಪರಿವಾರ ದೇವತೆಗಳಿದ್ದಾರೆ ಮೂಕಾಂಬಿಕೆ ಅಮ್ಮನವ್ರಿಗೆ. ಹೀಗೆ ಕಾಡಲ್ಲೇ ಇರುವಂತಹದ್ದು. ಹಾಗೆ ಇಲ್ಲಿ ಕೊಲ್ಲೂರಿಗೆ ಬಂದವರು ಮತ್ತೆ ಈ ದಾರಿಯಲ್ಲಿ ತಿರುಗಾಡುವವರು ಇಲ್ಲಿ ಒಂದು ಕೈ ಮುಗಿದು ಹೋಗ್ಬೇಕು. ಗೊತ್ತಿರುವವ್ರು ನಿಂತು ಕೈ ಮುಗಿದು ಹೋಗ್ತಾರೆ. ಮತ್ತೆ ಬಂದಂತ ಭಕ್ತಾದಿಗಳು ಅವ್ರವರ ಇಷ್ಟಾರ್ಥಗಳನ್ನು, ಏನೇ ಕಷ್ಟ ಕಾರ್ಯಗಳಿದ್ರು ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡಂತ ಇಷ್ಟಾರ್ಥಗಳೆಲ್ಲ ಈಡೇರ್ತದೆ. ಹಾಗೆ ಅಮ್ಮನಿಗೆ ಸೇವೆ ರೂಪದಲ್ಲಿ ಇಲ್ಲಿ ಗಂಟೆ ಕಟ್ಟುವಂತಹದ್ದು, ಪಟ್ಟೆ ಸೀರೆ ಕೊಡೋದು, ಹೂವಿನ ಪೂಜೆ ಕೊಡೋದು, ಇಲ್ಲಿ ದೀಪ ಕೊಡೋದು ಇತ್ಯಾದಿಗಳು ಅವರವ್ರ ಇಚ್ಛಾನುಸಾರ ಸೇವೆಗಳನ್ನೆಲ್ಲ ಕೊಡ್ತಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ಮದುವೆಯಾಗಿ ಮಕ್ಕಳಿಲ್ದಿದ್ದವರು ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅಮ್ಮನ ಹತ್ರ ಹೇಳ್ಕೊಂಡು ಇಲ್ಲಿಂದ ಸ್ವಲ್ಪ ಪ್ರಸಾದ ತಕೊಂಡು ಹೋಗ್ತಾರೆ. ಹಾಗೆ ತಾಯಿ ನೆರವೇರಿಸ್ತಾರೆ, ಮಗು ಆಗ್ತದೆ, ಮಗುವಿನ ಕರ್ಕೊಂಡು ಬಂದು ಅಮ್ಮನಿಗೊಂದು ತೊಟ್ಟಿಲು ಕೊಡುವಂತಹದ್ದು. ಹಾಗೆ ಇಲ್ಲಿ ಕಾಣುವಂತಹದ್ದು. ಇಲ್ಲಿ ಪ್ರಸಾದ ಅಂದ್ರೆ ಅಮ್ಮನ ಪಾದದ ಮಣ್ಣನ್ನೇ ನಾವು ಪ್ರಸಾದ ಅಂತೇಳಿ ಕೊಡುವಂತಹದ್ದು. ಅಂದ್ರೆ ಹಿಂದೆ ಇಲ್ಲಿ ಯಾರು ಇಲ್ಲಿ ಪೂಜೆ ಮಾಡುವವರು ಯಾರು ಇರಲಿಲ್ಲ. ಹಾಗೆ ಬಂದು ಭಕ್ತಾದಿಗಳು ಕುಂಕುಮ ಪ್ರಸಾದ ಅಂತೇಳಿ ಏನು ಇಡುದಿಲ್ಲ, ಅಮ್ಮನ ಪಾದದ ಮಣ್ಣನ್ನೇ ಪ್ರಸಾದ ಅಂತೇಳಿ ತಕೊಂಡು ಹೋಗ್ತಿದ್ರು. ಇವಾಗ್ಲೂ ನಾವು ಪಾದದ ಮಣ್ಣನ್ನೇ ಪ್ರಸಾದ ಅಂತೇಳಿ ಕೊಡುವಂತಹದ್ದು. ಬನ್ನಿ, ಅಮ್ಮನವರ ಪರಿವಾರಗಳು ಇಲ್ಲಿ ಅಂದ್ರೆ ಜಲದುರ್ಗೆ ಅಂತೇಳಿ, ಮಾಸ್ತಿ ಅಮ್ಮನ ಪರಿವಾರ ಜಲದುರ್ಗಾ ದೇವಿ ಅಂತೇಳಿ. ಹಾಗೆ ಪ್ರತಿನಿತ್ಯ ಪೂಜೆ ಎಲ್ಲ ಆಗುತ್ತೆ. ಹೌದೌದು, ಇಲ್ಲಿ ಅಂದ್ರೆ ನಿತ್ಯ ಪೂಜೆ ಮಾತ್ರ. ನಿತ್ಯ ಪೂಜೆ ಅಂದ್ರೆ ನಾವಿಲ್ಲಿ ಹೀಗೆ ಬಂದು ಭಕ್ತಾದಿಗಳು ಕೊಡುವಂತ ದಿನ ಕಾಸಿನಲ್ಲೇ ಅಮ್ಮನಿಗೆ ಇಲ್ಲಿ ದಿನನಿತ್ಯದ ಸೇವೆ, ಹಾಲು, ಜೇನುತುಪ್ಪ
ಬೊಂಡ ಇತ್ಯಾದಿಗಳನ್ನೆಲ್ಲ ಹಾಕಿ ಅಭಿಷೇಕ ಮಾಡುವಂತಹದ್ದು, ರಾತ್ರಿ ಸಮಯದಲ್ಲಿ ಹಣ್ಣು ಕಾಯಿ ಇತ್ಯಾದಿ ಮಾಡುವಂತಹದ್ದು. ಮತ್ತು ಭಕ್ತಾದಿಗಳು ಏನು ಕೊಡ್ತಾರೋ ಅದನ್ನು ಮಾತ್ರ ಅದರನ್ನೇ ಕೊಡುವಂತಹದ್ದು. ಮತ್ತು ವಿಶೇಷ ಪೂಜೆ ಉತ್ಸವ ಹಾಗೇನಿಲ್ಲ. ನಾವಿಲ್ಲಿ ಬೆಳಿಗ್ಗೆ ಬಂದ್ರೆ ಸಂಜೆ 6 ಗಂಟೆ ತನಕ ಇರ್ತೇವೆ. ಕತ್ಲಾದ ನಂತರ ಇಲ್ಲಿ ಯಾರು ಇರುವುದಿಲ್ಲ ಹಾಗೆ. ಹೌದು, ಬರ್ಬೋದಾ? ಯಾರು ಸಹ ಬರ್ಬೋದು, ಗೊತ್ತಿರುವವರು ಬಂದು ಕೈ ಮುಗಿದು ಹೋಗ್ತಾರೆ ರಾತ್ರಿಯಲ್ಲೂ ಸಹ. ಈ ಕತ್ಲಾದ ನಂತರ ಬರುವವ್ರು ಕಡಿಮೆ. ಇದು ತೊಟ್ಟಿಲು. ಹೌದೌದು, ತೊಟ್ಟಿಲ್ ಅವ್ರವ್ರ ಇಷ್ಟಾರ್ಥಕ್ಕೆ ಏನು ಅವರಿಗೆ ಇಂಥದ್ದೇ ಕೊಡ್ಬೇಕಂತೇಳಿ ಇಲ್ಲ, ಹೀಗಿಂದೇ ಕೊಡ್ಬೇಕಂತೇಳಿ ಇಲ್ಲ. ಇದು ಸಾರಿ. ಹೌದೌದು, ಪಟ್ಟು ಕೊಟ್ಟಿ. ಅವಳಿ ಮಕ್ಕಳು ಹುಟ್ಟಿದರೆ ಅವಳಿ ಮಕ್ಕಳು ಹುಟ್ಟಿದ್ರು ಅವಳಿ ತೊಟ್ಲನ್ನೇ ಕೊಡ್ತಾರೆ. ಅವಳಿ ತೊಟ್ಟಿಲ ಕೊಡ್ಕಂತೇಳಿ ಇಲ್ಲ, ಅವಳಿ ತೊಟ್ಲನ್ನು ಕೊಡ್ತಾರೆ. ವನದುರ್ಗಾ ದೇವಿ ಅಂತೇಳಿ ಅಮ್ಮನವ್ರ ಪರಿವಾರಗಳು. ಹಾಗೆ ಈ ಕಡೆ ಯಕ್ಷಿಯಮ್ಮ ಅಂತೇಳಿ. ಹೌದೌದು. ಮತ್ತೆ ಹುಲಿರಾವು ಭೂತರಾಯ ಆ ಕಡೆ. ಇಲ್ಲಿ ಕುರಿ ಕೋಳಿ ಎಲ್ಲ ಮನೆಗೆ ಬಲಿ ಕೊಡ್ತಾರೆ, ಆ ಸ್ಥಳದಲ್ಲಿ ಕೊಡ್ತಾರೆ. ಅದು ಯಾಕೆ ಬಲಿ ಕೊಡುದು? ಅದು ಹೀಗೆ ಅವ್ರವ್ರ ಇಷ್ಟಾರ್ಥಗಳನ್ನು ಹರಕೆನ ಹೇಳ್ಕೊಂಡು ಹೋಗುದು. ಏನಾದ್ರೂ ಕೆಲಸ ಕಾರ್ಯ ಇದ್ರೆ ಆ ಕೆಲಸ ಕಾರ್ಯ ನೆರವೇರಿಸಿ ಕೊಡ್ಬೇಕಂತೇಳಿ ಹೇಳ್ಕೊಳ್ಳೋದು. ಹಾಗೆ ಆ ಕೆಲಸ ಆದ ನಂತರನೇ ಕೊಡುವಂತ. ಇಲ್ಲಿ ಬಿಟ್ಟು ಬಿಡುವಂತ. ಹೌದೌದು, ಕೋಳಿಯನ್ನು ಹಾರ್ಗೋಳಿ ಅಂತೇಳಿ ಬಿಟ್ಟು ಬಿಡುವಂತದ್ದು. ಇಲ್ಲಿಂದ ಇದು ಸ್ವಾಗತ ಗೋಪುರದ ಹತ್ರನೇ ಇರೋದು. ಈ ಸ್ವಾಗತ ಗೋಪುರದಿಂದ ಕೊಲ್ಲೂರು 1.5 ಕಿಲೋಮೀಟರ್, 1 ಕಿಲೋಮೀಟರ್ ಲೆಕ್ಕ, 1.5 ಕಿಲೋಮೀಟರ್ ಇರುವಂತಹದ್ದು. ಇದು ಮಾಸ್ತಿ ಅಮ್ಮನವ್ರ ಕಟ್ಟೆ ಅಂತೇಳಿ ಈ ಸ್ಥಳಕ್ಕೆ ಹೆಸರು. ಇಲ್ಲಿ ಅಂದ್ರೆ ಇಲ್ಲಿ ಕಾರ್ಯವರೆಲ್ಲ. ಹೌದು, ಬಂದು ಹೋಗಿ. ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ಮತ್ತೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.